ಎಲ್ಲಳಿಕೆ ಮತ ಏನಿರ್ಬೋದು ಉದ್ದೇಶ? ಫೋನು ಮಾಡಿಲ್ಲ, ಏನೂ ಇಲ್ಲ. ಏನಾರ ಮಾಡಲಿ, ಯಾಕಾರ ಬರಲಿ. ಚಾಕಂಕ್ರೆ ಇಟ್ಟೀನಿ. ಚಾ ಕೊಟ್ಟು ಮೆಲ್ಲಕ ನಾನು ಬಾಯ್ ಬಿಡಿಸ್ತೀನಿ. ಸುಕನ್ನಿ, ಚಾಕಿಟ್ಟೇನವ? ನನಗೊಂದು ಹುಟ್ಟು ಕೊಡ. ಯಾಕ ನನಗೆ ಚಾ ಕುಡಿಬೇಕನ್ಸಕತ್ತೈತೆ ಯವ. ಹುಡುಗರು ಎಲ್ಲೋಗ್ಯವ್ರಿ ಅತ್ತಿಗೆ ಮರ ಕಾಣವಲ್ರಲ್ರಿ? ಸಾಲಿಗೆ ಹೋಗ್ಯಾರ? ಕುತ್ಕೋ. ಅಲ್ರಿ ಅತ್ತಿಗೆ ಮರ, ಇನ್ನೂ ಒಲಿನ ಉಪಯೋಗ ಮಾಡ್ತೀರಲ್ರಿ? ಗ್ಯಾಸ್ ತೊಗೊಂಡೇ ಇಲ್ಲ ನೀವು? ಗ್ಯಾಸ್ ತೊಗೊರಿ ಅತ್ತಿಗೆ ಮರ. ನಿಮ್ಮ ಮನ್ಯಾಗ ನೌಕರಿ ಮಾಡ್ರ ಅದಾರವ, ಹಾಗಾಗಿ ನೀವು ಗ್ಯಾಸ್ ಮೇಲೆ ಅಡುಗೆ ಮಾಡ್ತೀರಿ, ನಡಿತೈತಿ. ನಮ್ಮ ಮನ್ಯಾಗ ಎಲ್ಲ ನಾವು ಕಮ್ತಾನ ನಂಬಿರೋರು. ಕಮ್ತಾ ಬಿಟ್ಟು ಬದುಕ್ತಿ, ನಮಗೇನು ಬೇರೆ ಬದುಕ ಗೊತ್ತಿಲ್ಲ. ಎಲ್ಲಿಂದ ಗ್ಯಾಸ್ ತಂದು ಹಚ್ಕೊಂಡನವ? ಅವಾಗ ತಂದಿದ್ದು ಇತ್ತು, ಅದೇನೋ ಕೆಟ್ಟೈತಿ, ಅಲ್ಲೇ ಇಟ್ಟೀವಿ. ವಾಪಸ್ ನಾವು ಗ್ಯಾಸ್ ತುಂಬ್ಸಕ್ಕೆ ಹೋಗಿಲ್ಲ. ಮತ್ತದು ಸ್ಟೋವ್ ಅಂತೂ ಮುಟ್ಟೇ ಇಲ್ಲ ನಾವು, ಅಲ್ಲೇ ಐತದ ಸಿಲಿಂಡ್ರು. ಈಗ ಹೋಗಿ ಕುಡಿಬಾರ್ದಂತಾರ್ರಿ ಅತಿಯಮ್ರ. ಸಣ್ಣ ವಯಸ್ಸಿನಾಗನ ಈ ಅಸ್ತಮ ಗಿಸ್ತಮ ಬರ್ತಾವಲ್ರಿ, ಒಲಿ ಇದು ಊದಿ ಬರ್ತಾವು ಅಂತಾರ್ರಿ. ಅದಕ್ಕಂದೆ ಬೇಕಾರ ನಮ್ಮ ಮನ್ಯಾಗ ಒಂದು ಹಳೇದೈತ್ರಿ ಗ್ಯಾಸ್ ಸ್ಟೋವ್. ಒಟ್ಟ 3 ಅದಾವು. ಒಂದು ತೋಟದ ಮನೆಗೆ ಇಟ್ಟಿದ್ವಿ, ಒಂದು ಮೊದ್ಲಾಗ ಇದ್ದಿದ್ದ ಒಂದು ಐತಿ. ತಂದು ಕೊಡಂದ್ರು ಕೊಡ್ತೀನಿ ರೀ. ಗ್ಯಾಸ್ ಸ್ಟವ್ ಚಲೋ ಐತದು. ಮತ್ತು ಸಿಲಿಂಡರ್ ಮಾತ್ರ ನೀವೇ ತುಂಬಿಸ್ಕೋಬೇಕು ನೋಡ್ರಿ. ಇದ್ರ ಕೂಡ ಒಂದು ಇನ್ನೊಂದು ಮತ್ತೊಂದು ಇದ್ರು ನಿನ್ನ ಹತ್ರ ಯವ್ವ. ಪಾಪ ಆಕಿನೂ ಊದಿ ಹೊಟ್ಟೆ ನೋವಾಗತ್ರಿ ಅತ್ಯಾರ, ಎದಿ ನೋವಾಗತ್ರಿ ಅತ್ಯಾರ ಅಂತಿರ್ತಾಳ. ಒಂದಿದ್ರು ಕೊಟ್ಬಿಡ ಯವ್ವ, ಪುಣ್ಯ ಬರ್ತೀನಿ ಹಿಂಗೆ. ಯವ್ವ ಕೊಡವ, ಪುಣ್ಯವಂತಿ ನೋಡು. ನಿನ್ನಂತ ನಾದ್ನಿ ಯಾರಿಗಾರ ಸಿಕ್ಕಾಳ? ಎಲ್ಲ ನಾದ್ನ್ಯಾರು ತವ್ರ ಮನೆಯಿಂದ ಬಳಕೊಂಡು ಬಾಚಿಗೆ ತೊಗೊಂಡೋಕ್ಕಾರ. ನೀ ಒಬ್ಬಕ್ಕೆ ನೋಡ್ಯವ. ನೀನು ಗಂಡ ಮನೆಯಿಂದ ತಂದು ತವ್ರ ಮನೆಗೆ ಕೊಡ್ತೀನಿ ಅಂದಾಕಿ. ಯವ್ವ ನಿಜವಾಗ್ಲು ನೀವು ಉಪಕಾರ ಆಗತ್ತೆ ನೋಡವ, ತಂದು ಕೊಡು. ನಿಮ್ಮ ಅಣ್ಣಗಂಕರು 1000 ಸಲ ಹೇಳಿನೇನ, ತಗೊಂಬಂದು ಕೊಡ್ರಿ, ಇಲ್ಲ ಅದನ್ನು ರಿಪೇರಿ ಏನೋ ಮಾಡಿಸ್ಕೊಡ್ರಿ ಅಂತಂದು ಕಿವ್ಯಾಗ ಹಾಕ್ಯಾಣಲ್ಲ ನಿಮ್ಮ ಅಣ್ಣ ಮಾತು. ಪುಣ್ಯ ಬಂತು ಬಿಡ್ಯವ ನಿನಗೆ. ಇದ್ರ ಪುಣ್ಯ ಏನು ಬರುತ್ತೀರಿ ವೈನಿಯಾರ? ಆಗ ಐತಿ ನಮ್ಮ ಮನ್ಯಾಗ ಇನ್ನೊಂದು, ಮತ್ತು ಅದಾವಲ್ಲ ಮನ್ಯಾಗ ಎಕ್ಸ್ಟ್ರಾ ಅಂತಂದು ಕೊಡ್ತೀನಿ ಅಂದೀನಿ. ಆಯ್ತು ಅಂದಂಗೆ ಈಗ 2 ಎಕರೆದಾಗೂ ನೀವು ಏನು ಬಿತ್ತೀರಿ ಈಗ? ಅಲ್ಲಲ್ಲ 2.5 ಎಕರೆ ಅಲ್ರಿ ಅತಿಗೆ ಮರ ಹೊಲ ಇರೋದು? ಎಲ್ಲೇ ದುಡಯವ 2 ಎಕರೆ 2.5 ತಂದಿ ನೀನು. ಇರೋದ 2 ಎಕರೆ, ಅದ್ರಾಗ ಒಂದು 4 ಗುಂಟೆ ಮ್ಯಾಗ ಐತಾಟ, ಏನು ಜಾಸ್ತಿ ಇಲ್ಲ ನಮ್ದು. ಅದ್ರಾಗನ ಅದ 2 ಎಕರೆದಾಗನ ನಿಮ್ಮಣ್ಣ ಮೊನ್ನೆ ಮೆಕ್ಕೆಜೋಳ ಹಾಕಿದ್ನ. ಮೆಕ್ಕೆಜೋಳ ಹಾಕಿ ಬಿತ್ತಿ ಬಂದಾರ. ಬಿತ್ತಿ 2 ದಿನನೂ ಆಗಿಲ್ಲ ನೋಡು. ಮಳಿ ರಮ ಹೊಡಿತಲ್ಲ, ಇನ್ನೇನೈತೆ ಓಟು ಬಿತ್ತಿದ್ದು ಓಟು ಹೋಗ್ಬಿಡ್ತು. ಮತ್ತೆ ವಾಪಸ್ ಹೋಗಿ ಬಿಚ್ಚಾನ. ಈಗ ಅದ ಒಂದಿಟ್ಟಪ್ಪ ಈಗ ಬೇಷ್ ಐತಿ. ಈಗ ಅದರದ ಕೆಲಸ ಐತಿ. ಕಳೆ ಕೀಳೋದು ಅದು ಇದು ಮಾಡ್ತಾರ. ಮಗ್ಳು ಹೊಲ್ದಾರ ಹತ್ತಿ ಹಾಕ್ಯಾರ. ಆ ಹತ್ತಿ ಬಿಡ್ಸಕ್ಕೆ ಹೋಗೋದು ಹೊಕ್ಕಿದ್ನ್ಯಾ ನಾನು. ಮತ್ತು ನೀ ಬಂದೆಲ್ಲ, ಮತ್ತೆ ಯಾಕ ಇವತ್ತೊಂದಿನ ಬಿಟ್ರೆ ಆಟನ್ ಬಿಟ್ಟು ನೋಡು. ನಾನು ಇಲ್ಲಿದ್ದಾಗ ಏನು ಯಾವತ್ತೂ ಹೊಲಕ್ಕೆ ಹೋಗಿಲ್ಲ. ಹೋದ್ರೆ ಈ ಚರ್ಗ ಚಲ್ಲಕ, ಹೊಲದ ಪೂಜೆ ಮಾಡಕ್ಕೆ ಇಂಥದ್ದು ಕಾಟ ಹೋಗಿದ್ದೆ ನಾನು. ಕಳೆ ಕೀಳಕ್ಕಾಗಲಿ ರಾಶಿ ಮಾಡೋಕ್ಕಾಗಲಿ ಒಟ್ಟ ಹೋಗಿಲ್ಲ. ರಾಶಿ ಮಾಡಕ್ಕೆ ಹೋದ್ರೂ ಅವನ ಜೊತೆಗೆ ಹೋಗಿದ್ದೆ. ಮಕ್ಕೊಂತಿದ್ವಿ, ರಾತ್ರಿ ಮಕ್ಕೊಂಡು ಅಲ್ಲೇ ಮತ್ತೆ ಕಾಯಕ್ಕಿರ್ಬೇಕಲ್ಲ ಇರ್ತಿದ್ವಿ. ಇದ್ದು ಮುಂಜಾನೆದ್ದು ಬಂದುಬಿಡ್ತಿದ್ವಿ. ನನಗಂಕರು ಹೊಲದಾಗ ಏನೂ ಕೆಲಸ ಮಾಡಿ ಗೊತ್ತಿಲ್ಲ ಬಿಡ್ರಿ ಅತ್ತಿಗೆಮ್ಮರ, ವೈನಿಯರ. ಆತು ಬಿಡು. ಮತ್ತು ನಿಮ್ಮದು ಒಂದು 2 ಎಕರೆ ಇರ್ಬೇಕಲ್ಲ ನಿಮ್ಮ ಹೊಲನ? ನಮ್ಮದು ಏನು ಭಾಳ ಇಲ್ರಿ. ನಮ್ಮದು 2.5 ಎಕರೆನ ಆಟ ಇರೋದು ಹೊಲ. ಈಗ ಅದಕ್ಕೂ ಕೂತು ಬಂದೈತ್ರಿ ಎತ್ತಿಗೆಮ್ಮರ ನಮಗೆ. ನಾನು ಏನು ಯಾರ ಮುಂದೆ ಹೇಳ್ಬೇಕ್ರಿ ಎತ್ತಿಗೆಮ್ಮರ? ಅದಕ್ಕೆ ತವ್ರ ಮನೆಗೆ ಬಂದೆ ನೋಡ್ರಿ ಕಿತ್ಕೊಂಡು. ಅದನ್ನ ಮಾತಾಡೋಕೆ ಬಂದಿದ್ದೆ. ಅದನ್ನು ಬಿಟ್ಟು ಏನೇನೋ ಮಾತಾಡ್ಕೊಂಡು ಕೂತ್ಕೊಂಡು ನೋಡ್ರಿ. ಏನಿಲ್ರಿ ಎತ್ತಿಗೆಮ್ಮರ, ಈಗ ನಾನು ಮತ್ತು ಈಕಿ ನಮ್ಮ ನೆಗಣ್ಣಿ ಇಬ್ಬರು ಬ್ಯಾರೆಗಿವ್ರಿ. ಮತ್ತು ನಮ್ಮ ಅತ್ತಿಯರು, ನಮ್ಮ ಮಾವ, ರಮೇಶ, ಗೀತಾ ತೋಟದ ಮನೆಗೆ ಅದಾರ್ರಿ. ಹಾಗಾಗಿ ಈಗ ನಮ್ಗೆ ಮನೆ ಕೊಟ್ಟಾರ್ರಿ. 1 ಎಕರೆ ಹೊಲ ಕೊಡ್ತೀನಿ ಅನ್ನಕತ್ತಾರ್ರಿ. ಈಗ ಇನ್ನೂ ಕೊಟ್ಟಿಲ್ರಿ, ಕೊಡ್ತೀನಿ ಅನ್ನಕತ್ತಾರ. ಅದಕ್ಕೆ ಹೆಂಗೆ ಏನು ಮುಂದೆ ಜೀವನ ನಮಗೋಗ್ಬೇಕಾದ್ರಾಗ ಹೆಣ್ಮಗಳದಾಳ. 2 ಎಕರೆದಾಗ ನನಗೆ ಕೊಡ್ರಿ ಅಂತ ಕೇಳಕ್ಕೆ ಹತ್ತೀನಿ ರೀ ನಮ್ಮ ಮಾವನ್ನ. ನಮ್ಮ ಮಾವಿನ ಅಂದಿಲ್ಲ, ಹೂ ಅಂದಿಲ್ಲ. ನೋಡ್ಬೇಕ್ರಿ, ನಮ್ಮದು ಕಷ್ಟನ ಐತ್ರಿ ಎತ್ತಿಗೆಮ್ಮರ. ನೌಕರಿ ಮಾಡೋದು ಮನ್ಯಾಗ ಅದಾನಂತ ಮೊದಲು ದುಡ್ದು ಹಾಕ್ತಿದ್ದೀನಿ ರೀ. ಈಗ ಗೀತವನ್ನ ಮದುವೆ ಆಗ್ಯಾನ. ಮೊದ್ಲಂತರೂ ಆಕಿ ಅಂದ್ರೆ ಸೇರ್ತಿದ್ದಿಲ್ಲ. ಅವಾಗ ಏಟ್ರ ಒಂದಿಟ್ಟು ಮನೆಗೆ ಕೊಡ್ತಿದ್ದ, ಮತ್ತು ಅದು ಇದು ನೋಡ್ಕೊತಿದ್ನ ಮ್ಯಾಗಲ್ ಖರ್ಚು. ಈಗ ಇತ್ತೀಚಿಗಂಕ್ರು ಏನು ಮಾಡೋದಿಲ್ರಿ. ಗೀತಾವು ಬಸರಾಗ ಹೇಳ ಏನು ಆ ಹುಡುಗಿ ಬಸರೈತಾ? ಅಯ್ಯ ಚಲೋ ಆಯ್ತು ನೋಡು. ಆಗಲೇ 4-5 ವರ್ಷ ಆಗಿರ್ಬೇಕಲ್ಲ ಹುಡುಗಿ ಮದುವೆಯಾಗಿ. ನೋಡು ಪಾಪ, ನೋಡವ ಒಳ್ಳೆಯರಿಗೆ ದೇವರು ಕೆಟ್ಟದ್ದು ಮಾಡಲ್ಲ ಅನ್ನಕ್ಕೆ ಆ ಹುಡುಗಿ ಸಾಕ್ಷಿ ನೋಡು. ನಿಮ್ಮ ಮದುವೆಗ ನೋಡಿದ್ನಲ್ಲ,
ಅಂದ್ರೆ ನಿಮ್ಮ ಮೈದಿನ ಮದುವೆ ನೋಡಿದ್ನಲ್ಲ ಬೇಸೈತಿ ಹುಡುಗಿ ಚಂದಾಗ ಎಲ್ಲರ ಜೊತೆಗೂ ಮಾತಾಡ್ತಾ ಗಳಿಬಿಳಿ ಐತಿ ಹಂಗೆ ತಿರ್ಸಾಷ್ಟಿದ್ದಿಲ್ಲ ಬಿಡೋದು ಚಲೋ ಐತಿ ಹ್ಞೂ ಹೌದ್ರಿ ಚಲೋ ಐತಿ ನೀವು ಅಪರೂಪಕ್ಕೆ ನೋಡ್ತೀರ್ರಿ ವೈನಿಯರ ಹಂಗಾಗಿ ನಿಮಗೆ ಆಕಿದು ಏನು ಬಂಡವಾಳ ಗೊತ್ತಿಲ್ಲರಿ ಆಕೆ ಜೊತೆಗೆ ಇದ್ದಕ್ಕೆ ನಾನಲ್ರಿ ನನಗೆ ಗೊತ್ತು ಬಿಡ್ರಿ ಈಗ ನೋಡ್ರಿ ಈಗ ನಾನು ನಿನಗೇನವ ನಿನಗಂಡ ಗೌರ್ಮೆಂಟ್ ನೌಕರಿ ಐತಿ ನಿನಗೆ ಎದಕ್ಕೆ ಬೇಕವ ಹೊಲ ನನಗೆ ಬಿಟ್ಟು ಕೊಟ್ಬಿಡು ಅಂದ್ರೆ ಇಲ್ಲಂತಕೀಗೆ ಅರ್ಧ ಹೊಲಕ್ಕೆ ಬೇಕಂತ ಅದಕ್ಕೆ ಹೊಲ್ದಾಗ ಹೋಗಿ ಮನೆ ಮಾಡ್ಕೊಂಡು ಅಲ್ಲದಾರ ನೀವೇನು ಹಾಗ ಅಂತೀರಿ ನನಗೂ ಒಂದು ಹೆಣ್ಣು ಐತ್ರಿ ಇದಕ್ಕೆ ಮರ ನಾನು ನಾಳದು ಕೂಡ ತೊಗೊಳೋದು ನಾಳೆ ಮುಂದೆ ದೊಡ್ಡ ಕಾದ್ಲಂದ್ರೆ ಅದಕ್ಕೆ ಖರ್ಚು ಮದ್ವೆ ಖರ್ಚು ಮತ್ತಕ್ಕೆ ಸಾಲಿದು ಏನು ಕಮ್ಮಿ ಐತ ನಾವರ ಏನ್ರಿ ಒಂದು ಎಕರೆ ಕೊಡ್ತಾರಂತ ನಮ್ಮ ಮಾವ ಕೊಟ್ರೆ ಅದ್ರಾಗ ಏನ್ರಿ ಜೀವನ ಮಾಡೋಕ್ಕಾಗತ್ತೇನ್ರಿ ಇದಕ್ಕೆ ಮರ ಇರ್ಲಿ ಬಿಡವ ಇರಲಿ ಚಾ ನೋಡ ಸೋಸ್ ಒಂದಿಟ್ಟು ಚಾ ಕುಡಿ ಅನ್ನೋದನ್ನ ವೈನಿ ಅದ ಕಪ್ ಬೇಷದ ನೋಡ್ರಿ ಇದ್ರಾಗ ಜಾತ್ರೆ ತೊಗೊಂಡಿರಿ ಎಲ್ಲಿ ತೊಗೊಂಡಿರಿ ಏನು ದಪ್ಪ ಅದಾವ್ರಿ ಎತ್ತಿಗೆ ಮರ ಚಲೋ ಅದಾವ ನೋಡ್ರಿ ಹೋದ ವರ್ಷ ಗುದ್ನೆಪ್ಪನ ಜಾತ್ರೆ ತೊಗೊಂಡಿವ ಇವನ ಭಾರಿ ಚಲೋ ಅದಾವ ಬಿಡ್ರಿ ಮಸ್ತ್ ದಪ್ಪ ಅದಾವ ನೋಡ್ರಿ ಹೌದು ಎಷ್ಟು ತೊಗೊಂಡಿದ್ರಿ ಎತ್ತಿಗೆ ಮರ ಅದಾವನ್ರಿ ಇನ್ನ ನೀವು ಮೂರಾರಿ ಅಯ್ಯ 1 ಡಜನ್ ತೊಗೊಂಡಿದ್ವಿ ಅಯ್ಯವ 75 ರೂಪಾಯಿಗೆ ಡಜನ್ ಅಂದವ ಬರೀ ಕಪ್ಪಟ ಬಸಿ ಇಲ್ಲ ಕಪ್ಪು ಬಸಿ 2 ಕೂಡಿದ್ರ 150 ರೂಪಾಯಿ ಡಜನ್ ಏನಂದ ನಾವು ಬರೀ ಕಪ್ಪಾಟ ಕೊಟ್ಬಿಡಪ್ಪ ಅಂದೆ ಹಂಗಾಗಿ 75 ರೂಪಾಯಿ ಡಜನ್ ತೊಗೊಂಡು ನೋಡು ಚಲೋ ಅದಾವು ದಪ್ಪ ಅದಾವು ಅದ್ರಾಗ ಒಂದು 6 ತೆಗೆದಿಟ್ಟಿದ್ದೆ ಯಾರ ಮಂದಿ ಮಕ್ಕಳು ಬೇಕಂದ್ರಂತಂದು ಅವು ಅದಾವು ಒಂದು 6 ಉಪಯೋಗ ಮಾಡಕ್ಕೆ ಇಟ್ಟೀನಿ ನಮ್ಮ ಮನ್ಯಾಗ ಮತ್ತು ಸ್ಟೀಲಿಂಗ್ ಗ್ಲಾಸು ಎಲ್ಲ ಹಂಚಿ ಹರಿದಿದ್ದು ಇಂಥವಿದ್ವಾ ಹುಡುಗರು ಯಾವ ಕುಡಿತೀವಿ ಅಂತ ಅನ್ನಕತ್ರ ಮತ್ತು ದಿನ ಅದ್ರಾಗ ಕುಡಿತಾವು ಹಾಗಾಗಿ ಒಂದು 6 ತೆಗೆದಿಟ್ಟೀನಿ 6 ಉಪಯೋಗ ಮಾಡಕತ್ತೀವಿ ನೋಡು ತಿಗಮ್ರ ಹೆಂಗೂ ಈ ಸರಿ ಮತ್ತು ಜಾತ್ರೆ ಬಂತ ಅಲ್ರಿ ಇನ್ನು ಮುಂದೇನು ಹೊಸ್ಲು ಹುಣ್ಣಿಗೆ ಅಲ್ರಿ ಗುದ್ನೆಪ್ಪಜ್ಜನ ಜಾತ್ರೆ ಇನ್ನೂ 1 ತಿಂಗಳು ಉಳಿತು ಮತ್ತು ಈಗ ಹೆಂಗೆ ಗೌರಿ ಹುಣ್ಣಿಮೆ ನೀವು ಮತ್ತೆ ತಗೊಳಕಂತ್ರಂತ ಅವು ಅದಾವಂದ್ರಲ್ಲ ಕೊಡ್ರಿ ಎತ್ಕೊಂಬರ ನೋಡ್ರಿ ಹೆಂಗೆ ಬಂದ್ಲು ನಾದ್ನಿ ಬುದ್ಧಿ ಎಲ್ಲೋಗುತ್ತದ ಆತು ತಗೋರವ ಹೋಗೋ ಮುಂದೆ ನೆನ್ಪು ಮಾಡು ಮ್ಯಾಗ ಅವು ಸಿಲ್ವರ್ ಡಬ್ಬ್ಯಾಗ ಹಾಕಿ ತೆಗೆದಿಟ್ಟೀನಿ ಕೊಡ್ತೀನಿ ಊರಿಗೆ ಹೋಯಮ್ದಾಗ ಒಯ್ಯವಂತೆ ಅಂತ ಆತಲ್ರಿ ವೈನಿಯರ ಮತ್ತೇನವ ಹೆಂಗೂ ಒಲಿ ಉರಿಯಕತ್ತೈತಿ ಮತ್ತು ಹಂಚಿ ಇಟ್ಬಿಡ್ಲ 1-2 ರೊಟ್ಟಿ ಮಾಡಿಬಿಡ್ತೀನಿ ಉಂಡ ಬಿಡುವಂತೆ ಅಂತ ಬೇಡ ಹೆಂಗೆ ಹುಣಿವಿ ಐತಿ ಗೌರಿ ಹುಣಿವಿ ಹೋಳಿಗೆ ಮಾಡ ಪಾಪ ಅಪರೂಪಕ್ಕೆ ಬಂದೈತೆ ನನ್ನ ಮಗಳ ನೀನು ಮೊನ್ನೇನು ನಿಂದಿರಲಿಲ್ಲ ನೀರು ಕುಡಿಲಿಲ್ಲ ಹಾಗೆ ಓಡೋತ್ತು ನನ್ನ ಮಗಳು ನಾನು ಸಿಟ್ಟು ಮಾಡಿದೆ ಜಗಳ ಆಗೈತೆ ಅಂತಂದು ಒಂದಿಟ್ಟು ಇಟ್ಬಿಡು ಮಾಡಿಬಿಡು ಒಂದಿಟ್ಟು ಬ್ಯಾಳೆ ಕುದಿಕಿಡ್ರಿ ಅತ್ತಿಯಾರ ತಡ್ರಿ ಹಂಗಂದ್ರೆ ಬ್ಯಾಳೆ ಇಲ್ಲ ಮತ್ತು ಅಂಗಡಿಗೆ ಹೋಗಿ ತೊಗೊಂಬರ್ತೀನಿ ಅತ್ತಿಗೆಂಬ್ರ ಹೋಳಿಗೆ ಏನು ಬ್ಯಾಡ್ರಿ ಈಗ ಹೆಂಗೂ ಮತ್ತು ನಾನು ನಾಳೆ ಹೋಗಿ ಬೆಳಗ್ತೀನಿ ರೀ ಮತ್ತು ಪುಟ್ಟಕ್ಕನ ಅದಾಳಲ್ಲ 2 ದಿನ ಬೆಳಗ್ತಾರೆ ನಮ್ಮೂರಾಗ ಮತ್ತು ನಿಮ್ಮೂರಾಗ ಎಷ್ಟು ದಿನ ಬೆಳಗ್ತಾರೆ 2 ದಿನ ನಾವುದಿಲ್ಲ ರೀ ನಮ್ಮೂರಾಗೂ 2 ದಿನನೇ ಬೆಳಗ್ತೀವಿ ನಾಳೆ ಮತ್ತು ಇವತ್ತೇ ಬೆಳಗ್ತೀವಿ ಹೋಳಿಗೆ ಏನು ಮಾಡಬೇಡ್ರಿ ನೀವು ಮತ್ತು ಎಡಿಗೆ ಏನಾರ ಮಾಡ್ಬೇಕು ಅನ್ಕೊಂಡಿದ್ರ ಎಡಿಗೆ ನೀವೇನಾರ ಮಾಡಿರಿ ಸೀನ ಈಗ ನನಗೆ ಆರ್ತಿಗೆ ರೊಕ್ಕ ಕೊಟ್ಬಿಡನ್ರಿ ಅಣ್ಣಗೆ ಯಾಕಂದ್ರೆ ಸೋದರ ಸೊಸಿ ಅದಳ ನಾನು ಮತ್ತು ಅನಾಯಸ ಹುಣ್ಣಿಮೆ ದಿನ ಬಂದು ನಿನ್ನ ಮನೆಗೆ ಮತ್ತು ನಂಗೆ ರೊಕ್ಕ ಕೊಟ್ಬಿಡನ್ರಿ ಅಣ್ಣಗೆ ಆತಾಳವ ಹೇಳ್ತೀನಿ ಪುಟ್ಟಕ್ಕೆ ಹೋಗ್ಬೇಕೆ ಅಲ್ಲ 1/2 kg ಆರ್ತಿನ ಕೊಡಿಸ್ಬಿಡ್ತೀನಿ ಬಿಡು ಅಲ್ರಿ ವೈನಿಯರ ನೀವೇನ್ರಿ 1/2 kg ಕೊಡಿಸ್ತೀನಿ ಅಂತೀರಿ 2 ವರ್ಷ ಆದ್ಮೇಲೆ ಬಂದು ನಾನು ಅಪರೂಪಕ್ಕೆ ಗೌರಿ ಹುಣ್ಣಿಮೆಗೆ ನೀವೊಂದು 2 kg ಆರತಿ ಕೊಡಿಸ್ರಿ ಆರತಿ ಇಲ್ಲಿ ಬೇಡ ನಾ ಅಲ್ಲೇ ಊರಾಗ ತೊಗೊತೀನಿ ಈಗ ಹೆಂಗೆ ಕೆ ಜಿ ಅದಾವ್ರಿ ಆರತಿ ಅದ್ರದ್ದು 2 kg ಲೆಕ್ಕ ಹಾಕಿ ರೊಕ್ಕ ಕೊಟ್ಬಿಡನ್ರಿ ಅಣ್ಣಗ ಅಲ್ಲ ಯವ್ವ ಸಂಗೀತ ನಿಮ್ಮ ಅಣ್ಣಗೆ ರೊಕ್ಕ ಇಲ್ವೇ ಮೊನ್ನೆ ಊಟ ಹೊಲಕ್ಕೆ ಎಣ್ಣೆ ಹೊಡ್ಯಾಕ ಖರ್ಚಾಗೋಗೈತಿ ನಾವು ನಂಬ್ಕೊಂಡು ಬದುಕಕತ್ತಿರೋದು ಅವು 2 ಎಕರೆ ಹೊಲ ಆಮೇಲೆ ಅವು 2 ಎಮ್ಮೆ ಅದಾವಲ್ಲ ಅದು 2 ಎಮ್ಮೆ 1 ಆಕಳ ನಮ್ಮ ಹತ್ರನೂ ಏನಿಲ್ಲವ ನಾವು ದುಡಿಯಾಕ ತಾಯಿ ಅದೇನ ಅಂತಾರಲ್ಲ ನೋಡವ ಪದ್ಧತಿ ಐತಾ ಕೇಳಿ ತವ್ರ ಮನೆಯಿಂದ ಆತು ಅದನ್ನ ಯಾಕೆ ಅಷ್ಟ ಕೊಡು ಇಷ್ಟ ಕೊಡು ಅಂತ ಡಿಮ್ಯಾಂಡ್ ಮಾಡ್ತೀನಿ ನೀನು ಏಟೈತೆ ಆಡ್ಕೊಡ್ತಾ ನಿಮ್ಮಣ್ಣ ಇದಕ್ಕೆ ಬಂದಂಗ ಆಗಳಿಕಿ ಏನಂದ್ರಲ್ಲ ಈಗ ಭಾಳ ತ್ರಾಸ ಐತಂದ ಹೇಳ್ರಿ ಏನಂದಿಲ್ಲ ಈಗ ಒಂದು ಕೆಲಸ ಮಾಡ್ರಿ ಹೋಗು ಮುಂದಾಗ ನಾನಾ ಕೊಡ್ತೀನಿ ರೀ ನಾನಾ ಅದು ಇದು ಅಂತಂದು ಹಾಲು ಮಾರಿದ್ದು ಮೊಸರು ಮಾರಿದ್ದು ಒಂದಿಟ್ಟು ಬೆಣ್ಣೆ ಮಾರಿದ್ದು ರೊಕ್ಕ ಇಟ್ಕೊಂಡೀನಿ ನಾನಾ ಕೊಡ್ತೀನಿ ರೀ 1/2 kg ತೊಗೊಂಡು ಹೋಗ್ರಿ ಅದು ಖರೆ ಅನ್ರಿ ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತೈತಲ್ಲ ಆತ್ರಿ ವೈನಿಯರ
ಕೊಡ್ರಿ, ಅರ್ಧ ಕೆಜಿದ ಕೊಡ್ರಿ. ಪುಟ್ಟಿಗೆ ಹೇಳ್ತೀನಿ, ನಿಮ್ಮ ಸ್ವಾದ್ರ ಅತ್ತಿ ಸ್ವಾದ್ರ ಮಾವ ಕೊಟ್ಟಾರ ನೋಡವ ಅಂತಂದು. ಯವ ಬೇವ, ನಾ ಬಂದಿದ್ದೆ, ತಿನ್ನಕ್ಕೆ ಏನ್ರ ಕೊಡೋದು ಒಟ್ಟ ಸತಿ. ಅಯ್ಯ ಅತ್ತಿ ಬಂದಳ. ಅತ್ತಿ ಯಾವಾಗ ಬಂದಿವೆ? ಅತ್ತಿ ಏನ್ ತಂದಿ? ಅಯ್ಯ ಚೋಟ್ಯ, ಈ ಬಂದೆ ಅಪ್ಪ. ಬಾ ಬಾ. ಇಲ್ಲಪ್ಪ, ನಾನು ಮುಂಜಾನೆ 7 ಬಸ್ಸಿಗೆ ಬಂದೆಲ್ಲ, ಹಾಗಾಗಿ ಏನು ತಗೊಂಬಂದಿಲ್ಲಪ್ಪ. ಹಾಗ ಬಂದ್ಬಿಟ್ಟು ನೋಡು. ಅಲ್ವೇ ಸಂಗೀತವ, ಮನ್ಯಾಗ ಹುಡುಗರು ಅದಾರ, ಹೋದ್ರಂದ್ರ ಏನಾರ ಕೇಳ್ತಾರ, ಕೈ ನೋಡೇ ನೋಡ್ತಾರಂತ ನಿನಗೂ ಗೊತ್ತೈತಿ. ಅವತ್ತೇನ ನಿಮ್ಮಣ್ಣ ನಿಮ್ಮ ಮನೆಗೆ ಬರೀ ಬಾಳೆಹಣ್ಣು ತೊಗೊಂಬಂದಿದ್ದಕ್ಕೆ ನೀನು ಅಲ್ಲೇಣ್ಣ ಮನ್ಯಾಗ ಹುಡುಗಿ ಐತಿ ಗೊತ್ತಾಗದಲ್ಲ ನಿನಗೆ, ಏನರ ಮಕ್ಕಳಿರ ಮನೆಗೆ ಬರಗೈಲ ಬರಬಾರ್ದನ್ನ ಗೊತ್ತಾಗಲ್ಲ ಅಂತ ಬೈದಾಡಿದಂತ ನಿಮ್ಮಣ್ಣಗ. ಮತ್ತು ನೀ ಆಗ ಬಂದಿಯಲ್ಲವ ನೀನು. ಅಯ್ಯ ವೈನಿಯರ, ಅದು ಹಂಗಲ್ರಿ, ನಾ ಕರೆನ 7 ಬಸ್ಸಿಗೆ ಬಂದಿನ್ರಿ. ಯಾವ ಅಂಗಡಿನ ತೆಗ್ದಿದ್ದಿಲ್ಲ. ಇಲ್ಲ ತರ್ತಿದ್ನಪ್ಪ, ನಾನು ತರ್ತಿದ್ದೆ ಖರೇನ. ನನಗಷ್ಟು ಖಬರ್ ಇರಲ್ಲನ್ರಿ, ಮನ್ಯಾಗ ಹುಡುಗರು ಅದಾರ, ಏನಾರ ಪಳಾರ ಏನಾರ ಒಯ್ಬೇಕು ಅನ್ನೋದು ನನಗೆ ಗೊತ್ತಾಗತ್ರಿ ಏತಿಗೆ ವೈನಿಯರ. ಮತ್ತೇನು ತಂದಿದೆ ಎತ್ತಿ ಗೊತ್ತಾಗತ್ತಂತಿದಿ, ಹಂಗ ಬಂದಿಯಲ್ಲ. ನೋಡ್ಬಾ ಅಲ್ಲಿ ನಮ್ಮ ಆನೆ ಅದಾನಲ್ಲ, ಆನೆಯವ್ರ ಮನ್ಯಾಗ ಅವ್ರ ಅತ್ತಿ ಬಂದ್ಲ ಅಂದ್ರ ಆಕಿ ಬೆಂಗಳೂರಿಂದ ಬರ್ತಾಳ, ಹೊರ್ಲಾರ್ದು ಹೊತ್ಕೊಂಡ್ ಬರ್ತಾಳ. ಯಾವ್ದ ಅಂಗಡಿ ಹೆಸರು ಹೇಳ್ತಾನ ತಡಿಯೋ. ಕಾಂತಿ ಸ್ವೀಟ್ಸ್ ಅಂತ. ಅಲ್ಲಿಂದ ಏನು ತಗೊಂಡ್ಬಂದಿರ್ತಾರ ಗೊತ್ತನ ಅವರು. ಹೂವು ಇದ್ರು ದಾಣಿ ಇರ್ತಾವಲ್ಲ, ದಾಣಿ ಅಲ್ಲಿ ಮಿಕ್ಸ್ಚರ್ ಅಂತಾರಂತವ್ರ ಅದಕ್ಕೆ. ಅದ್ರಾಗ ದಾಣ್ಯಾಗನ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಕಿರ್ತಾರ ಬಿ ಅವರು. ಏನ್ ಚಲೋ ಇರ್ತಾವ ಗೊತ್ತನ. ನೀನು ನಮ್ಮೂರ್ ಬಸ್ ಸ್ಟ್ಯಾಂಡ್ನಾಗ ಐತಲ್ಲ ಬೇಕ್ರಿ, ಆ ಬೇಕ್ರಿ 24 ಗಂಟೆನ ತೆಗ್ದಿರ್ತಾನ ನಾವ. ನೀನು ರಾಚಣ್ಣ ಒಟ್ಟ ಬಂದ ಮಾಡುದಿಲ್ಲ. ನೀನು ಬಾರಿ ತರದ್ ಬಿಟ್ಟು ನೋಡ್, ನಂಗೆ ಒಟ್ಟ ಸಿಟ್ಟ. ನೀ ಏನ್ರ ತಂದಿದ್ರೆ ತಿಂತಿದ್ನ್ಯಾ. ಒಂದ್ 1 ಕೆಜಿ ದಾನಿಯರ ತಂದಿಲ್ಲವ ನೀನು. ಉಪ್ಪಿಟ್ಟು ಹಾಕಿನ ತಿನ್ನಕ್ ಬರ್ತಿತ್ತು. ಹೌದು ಬಿಡ ಬಾಡೆ, ಹೌದು, ನಿಮ್ಮೂರು ದೊಡ್ಡ ಊರು ನೋಡು, ಬೇಕ್ರಿ ಐತಿ, ತರ್ತಿದ್ದೆ. ಉಪ್ಪಿಟ್ಟನ್ನ ಹಾಕಿ ತಿಂದಾನಂತೀವ ಬಾಡೆ, ಊರು ಬಾಡೆ. ಏನ್ರ ಹಾಗ ನಾ ಬಂದಾಗ ಹಾಗ ಏನ್ರ ತಂದು ಕೊಡ್ತಾನೆ ನೋಡು. ಹೋದ್ ಸರಿ ಬಂದಾಗ ಬಾಳೆಹಣ್ಣು ತಂದು ಕೊಡ್ಲಾ ಅಂದ್ರೆ ಒಂದು ಬಾಳೆಹಣ್ಣು ತಂದು ಕೊಡ್ಲಿಲ್ಲ, ಏನಿಲ್ಲ. ಈಗ ಮಾತಾಡ್ತಾನೆ ಕಿಶಿನೇ. ಹೋಗೋಗು ಶಾಣೆ ಇದ್ದಿದ್ದಿ. ಬಿಚ್ಚಾಕ್ ಹೋಗು, ಬಿಚ್ಚಾಕ ಬಾ. ಬೇ ಏನ್ ಬಿಚ್ಚಾಕ್ ಬರ್ಬೇಕು ಬೇ ಎತ್ತಿ? ಲವ್ ಸಾಲಿ ಬಟ್ಟಿ ಬಿಚ್ಚಾಕ್ ಬಾ. ಹೊಲ ಆ ಬ್ಯಾಗ್ ಹಾಕೊಂಡು ಬಂದ ಬಟ್ಟಿ ಅಲ್ಲ, ಸಾಲಿ ಬಟ್ಟಿ ಹಾಕೊಂಡು ಹೊಲ್ಸಾಗುದಿಲ್ಲನ. ನಾಳೆ ಸಾಲಿಗೆ ಹೋಗುದಿಲ್ಲ ನಿನಗ? ಬೇ ಎತ್ತಿ, ನಾಳೆ ಶನಿವಾರ ಐತಿ, ಶನಿವಾರದ ಬಟ್ಟಿನ ಬ್ಯಾರೆ ಇರ್ತಾವ. ನಿನಗೊಂಚೂರು ತಲಿನ ಇಲ್ಲ ಅಲ್ಲಿ ಬೇ. ಊರು ಭಾಡ್ಯಾನ ಒಯ್ದ ಯಪ್ಪ ಚೋಟ, ಹೋಗ್ಲಿ ಹೋಗು ಕರೆ. ನಿಮ್ಮತ್ತೆ ಹಿಡಿದು ಕರೆ ಐತಿ, ಹೋಗು. ಸುಳ ಒಗದೊಗದು ಬಟ್ಟೆ ನಾವು ಕೋಳಿಗೆ ಹೇಳಕ್ಕವು. ಹೋಗು ಕಳೆದು ಬೇರೆ ಬಟ್ಟೆ ಕೆಂಬ ಹೋಗಯಪ್ಪ. ಏನ್ರ ನಿಮ್ಮವ್ವ ಮಾಡ್ತಾಳ ತಿನ್ನಕಂತೆ ಅಂತ. ಈಗ ಇದು ಮಾಡೋಣ, ಸೊತ್ತಿ ಬೀಜದ್ದು ಹುಗ್ಗಿ ಉಂತೀಯ, ಸೊತ್ತಿ ಬೀಜ ಹುಗ್ಗಿ ಮಾಡ್ತಾಳ. ಮತ್ತು ನೀ ಲಗು ಬಂದಿಯಪ್ಪ ಸಾಲಿಯಿಂದ.